ಯಾರೋ ಒಬ್ರು ಮೇಲಧಿಕಾರಿ ಬರ್ತಾರೆ, ಸೀನಿಯರ್ ಎಸ್ ಸರ್. ಬರ್ತಾರೆ. ಹ್ಮ್. ಏನ್ ರಮೇಶ್ ನೀವು ಜಾಯ್ನ್ ಆದ್ರಿ, ನಿಮ್ ಜೊತೆನೆ ನಿಮ್ಗೆ ನೀವು ಜಾಯ್ನ್ ಆದ 2-3 ವರ್ಷ ಆದ್ಮೇಲೆ ಇವ್ರು ಜಾಯ್ನ್ ಆದ್ರು, ಆಮೇಲೆ ಅವ್ರು ಜಾಯ್ನ್ ಆದ್ರು. ಈಗ ಅವ್ರಿಬ್ರು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಹೋಗಿ ಕೂತಿದ್ದಾರೆ, ನೀವ್ ಇನ್ನೂ ಇಲ್ಲೇ ಇದ್ದೀರಲ್ಲ, ಹಿಂಗ ಅಂದ್ಬಿಡ್ತಾರೆ. ಓಕೆ, ಯಾರಿಗೇ ಹ್ಮ್. ಆಗ್ಲಿ ಈ ತರದ ಮಾತು ಬಂದಾಗ ಅವಮಾನ ಮಾಡ್ದಂಗಾಯ್ತು ಅಂತ ಅನ್ಸುತ್ತೆ. ಕರೆಕ್ಟ್. ಎಸ್ ಸರ್. ಹಾ, ಆದ್ರೆ ಇದನ್ನೇ ಅವಮಾನವನ್ನಾಗಿ ತಗೊಳ್ದೆ ಪಾಸಿಟಿವ್ ವೇನಲ್ಲಿ ಕಮ್ಯುನಿಕೇಟ್ ಮಾಡಬೇಕು, ರೆಸ್ಪಾಂಡ್ ಮಾಡಬೇಕು ಅಂದ್ರೆ ಯಾವ ತರ ಮಾಡ್ಬೇಕು? ಒಂದು ಸಿಂಪಲ್ ವೇ ಅಂತ ಬಂದಾಗ, ಎಸ್ ಹೌದು ಕರೆಕ್ಟ್ ಸರ್. ಆಗಿ ಹೇಳಿದೆ ಸರ್. ನಾನು ಅವ್ರು ಏನ್ ಮಾಡಿದಾರೆ ಅದ್ರ ಮುಂದೆ ಲಿಟ್ರಲಿ ನಾನು ಮಾಡಿದ್ದು ತುಂಬಾನೇ ಕಡಿಮೆ. ಅವ್ರಿಬ್ರು ನನ್ಗಿಂತ ಚಿಕ್ಕವರಾದ್ರು, ನಾನ್ ಜಾಯ್ನ್ ಆದ ಕೆಲವು ವರ್ಷಗಳ ಆದ್ಮೇಲೆ ಜಾಯ್ನ್ ಆದ್ರೂ ಕೂಡ ಅವರಿಬ್ರು ನಮ್ಮ ಕರ್ನಾಟಕದ ಜನತೆಗಾಗಿ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಿ ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಮೇಲೆ ನನಗೆ ಹೆಮ್ಮೆ ಇದೆ. ಇದೇನ್ ತೋರಿಸುತ್ತೆ ಅಂದ್ರೆ ಆಟೋಮೆಟಿಕಲಿ ಯಾರು ನಿಮ್ಗೆ ಅವಮಾನ ಮಾಡೋದಕ್ಕೆ ಬಂದಿದಾರಲ್ಲ, ಒಂದು ಅವರೇ ನಾಚಿಗೆಡ್ತಾರೆ ಅವ್ರಿಗೆ ಅಂತ. ಅವ್ರಿಗೆ ಒಂಥರ ತಿರುಗಿಟ್ಟು. ಹಾ, ಒಂದು ಅವ್ರಿಗೆ ಕ್ರಿಕೆಟ್ ಕೊಟ್ಟಂಗಾಯ್ತು. ಎರಡು, ನಿಮ್ಮ ಹೆಮ್ಮೆನ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ನೀವು ಬಿಟ್ಟು ಕೊಡ್ಲಿಲ್ಲ ಅನ್ನೋದು ತೋರ್ಸುತ್ತೆ. ಇನ್ನೊಂದ್ ಮೂರನೇ ಸರ, ಹಾ, ಆ ತಿರುಗೇಟ್ ಎಷ್ಟು ನೈಸ್ ಆಗಿತ್ತಂದ್ರ ಅವ್ರಿಗೆ ಹರ್ಟ್ ಆಗ್ಲಂಗ್ ತಿರುಗೇಟಿತ್ತು. ಎಸ್. ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಅದರಿಂದ ನಿಮ್ ಮೇಲೆ ಅವರಿಗೆ ರೆಸ್ಪೆಕ್ಟ್ ಜಾಸ್ತಿ ಆಗ್ಬಿಡುತ್ತೆ ಆಟೋಮೆಟಿಕಲಿ. ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಎಂತ ಆಟಿಟ್ಯೂಡ್ ಅಪ್ಪ ಈ ಮನುಷ್ಯಂದು, ನಾನು ಅವಮಾನಿಸ್ಬೇಕು ಅಂತ ಅನ್ಕೊಂಡ್ರು ಕೂಡ ಬೇರೆಯವರು ಬೆಳೆದಿರೋದನ್ನ ನೋಡಿ ಹೆಮ್ಮೆ ಪಡುವಂತ ಗುಣ ಈ ಮನುಷ್ಯನಲ್ಲಿದೆ ಅಂತ ಆಟೋಮೆಟಿಕಲಿ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ.